ನಮಸ್ಕಾರ ಆಯ್ತಮ್ಮ, ನಾನು ಧನುಷ್ ಮಾತಾಡ್ತಿರೋದು. ಇಲ್ಲಿ ಏನಕ್ಕಪ್ಪ ಬಂದಿದ್ದೀವಿ ಅಂದರೆ, ಇಲ್ಲಿ ನೋಡ್ತಾ ಇದ್ರಲ್ಲ, ನಾವು ಬಾಳೆ ಹಾಕ್ತಾಯಿದ್ದೀವಿ ನಮ್ಮೊಂದು 20 ಕೊಂಡೆ ಜಾಗಕ್ಕೆ. ಅದಕ್ಕೆ ಯಾವ ಥರ ನಾವು ಬಾಳೆ ತಗೊಂಡೋಗ್ತಾಯಿದ್ದೀವಿ. ಇಲ್ಲಿ ನಮಗೆ ಗೊತ್ತಿರೋ ಹೊಲದ ಹತ್ರ ಬಾಳೆ ಹಾಕಿದ್ರು. ಅವನ್ನ ಈ ಥರ ನೀಟಾಗಿ ಕಿತ್ಕೊಂಡು ದೊಡ್ಡವೆಲ್ಲ ಚಾಯ್ಸ್ ಮಾಡ್ಕೊಂಡು, ಯಾವ ಥರ ಅಂದರೆ ನೋಡಿ ಈ ಥರ ಇದೆಯಲ್ಲ, ಈ ಥರ ನೀಟಾಗಿ ಇದನ್ನ ಕಿತ್ಕೊತೀವಿ. ಬೇರೆ ಸಮೇತ ಯಾವ ಥರ ಕೀಳ್ತೀವಿ ಅಂತ ತೋರಿಸ್ತೀವಿ, ನೋಡಿ ಬನ್ನಿ. ನೋಡಿ ನೀಟಾಗಿ ಈ ಥರ ಮಣ್ಣೆಲ್ಲ ಬುಡ್ಸ್ಕೊಂಡು ಆರೇಲಿ ನೋಡಿ ಈ ಥರ ನೀಟಾಗಿ ಆರಲ್ಲಿ ಬುಡ್ಸ್ಕೊತೀವಿ. ಮೊದಲು ಮಣ್ಣಲ್ಲಿ ನೀಟಾಗಿ ತಕ್ಕೊಂಡು ಅಲ್ಲಿ ಎಳೆದು ಈ ಥರ ಕಿತ್ಕೊತೀವಿ. ನೋಡ್ತಾ ಇದ್ರಲ್ಲ, ಮಿನಿಮಮ್ ನಾವು ಬಾಳೆ ಹಾಕ್ಬೇಕು ಅಂದರೆ ಒಂದು ತಿಂಡು ಮಿನಿಮಮ್ ನಮ್ಮ ಕೈ ಸೈಜಷ್ಟಾರು ಇರಬೇಕು. ಇದನ್ನು ನಾವು ನೀಟಾಗಿ ಈ ಥರ ಬೇರೆಲ್ಲ ಕಟ್ ಮಾಡ್ಕೊಂಡು ಇದನ್ನ 1 ಅಡಿಗೆ ಕಟ್ ಮಾಡ್ಕೊಳ್ಳೋಷ್ಟು ನಮಗೂ ಅಷ್ಟೇ ಒಳ್ಳೇದಿರುತ್ತೆ. ಏನಕ್ಕಪ್ಪ ಅಂದರೆ ಕೇಳ್ಬೋದು, ಇಷ್ಟು ಫುಲ್ ಹಾಕಿದರೆ ಚೆನ್ನಾಗಿ ಬರಲ್ವ ಅಂತ. ಯಾಕೆಂದರೆ ಅದು ನಾವು ಹೊಸ್ದಾಗಿ ಭೂಮಿಗೆ ಹಾಕಿದಾಗ ಅದು ಹೊಸ್ದಾಗಿ ಬೇರು ಹೊಂದ್ಕೊಂಡು ಮತ್ತು ಹೊಸ್ದಾಗಿ ಹುಟ್ಟೋಷ್ಟು ನಮಗೆ ಗಿಡ ಆರೋಗ್ಯವಾಗಿರುತ್ತೆ. ಹಾಗಾಗಿ ಈ ಥರ ಇದು ಮಾಡ್ತಾಯಿದ್ದೀವಿ. ಈಗ ಯಾವ ಥರ ಬಾಳೆ ನಾವು ಕಟ್ ಮಾಡಿ ಕ್ಲೀನ್ ಮಾಡಿ ಯಾವ ಚೆನ್ನಾಗಿದ್ದಾರೋ ತಗೊಂಡೋಗ್ತೀವಿ, ಅದನ್ನು ನಿಮ್ಗೆ ತೋರಿಸಿ ಬನ್ನಿ. ನಮ್ಮ ಅಪ್ಪಾಜಿ ಎಲ್ಲ ಮಾಹಿತಿ ಕೊಡ್ತೇವೆ ನೋಡಿ. ಯಾವ ಥರ ತಗೊಂಡೋಗ್ತೀರ ಅಪ್ಪಾಜಿ ನೀವು? ಇದು ಗೆಡ್ಡೆ ಇಷ್ಟು ದಪ್ಪ ಇರಬೇಕು. ಇಷ್ಟಪ್ಪ ಗೆಡ್ಡೆ ಇಷ್ಟರಿಂದ ಇಷ್ಟು ದಪ್ಪ ಇರಬೇಕು. ಫೈನಲ್ ಅಂದರೆ ಇಷ್ಟು ದಪ್ಪ ಇರಬೇಕು. ಇಷ್ಟು ದಪ್ಪ ಇರಬೇಕು. ಗೆಡ್ಡೆ ಎಲ್ಲನೂ ಕ್ಲೀನಾಗಿ ನೀಟಾಗಿ ಕೊಚ್ಚಬೇಕು. ಅದು ಬೇರೆ ಕಟ್ಟಾದ್ರೆ ಮತ್ತೆ ಹುಟ್ಟುತ್ತಲ್ಲ? ಹುಟ್ಟುತ್ತೆ. ಇದೆಲ್ಲ ಬೇರೆ ಇದೆಯಲ್ಲ, ಸಾಕು. ಇದೆಲ್ಲ ಇದೆ, ಚೆನ್ನಾಗಿದೆ. ಈ ಗೆಡ್ಡೆ ಕಾಂಡ ಎಷ್ಟು ದಪ್ಪ ಇರಬೇಕು. ರೋಗ ಬಂದ ಇದು ರೋಗದವು ಇಲ್ಲಿ ಗರಿಗಳು ಇರ್ತವೆ, ಅವೆಲ್ಲ ಕಿತ್ತಾಕ್ಬೇಕು ನೀಟಾಗಿ. ಈ ತರ ಹಿಂಗ್ ವಾಶ್ ಮಾಡ್ಬೇಕು. ಈಗ ರೋಗ ಬಂದಿರೋದು ಯಾವ ತರ ಇರುತ್ತೆ, ರೋಗ ಇಲ್ದೋದು ಯಾವ ತರ ಇರುತ್ತೆ? ರೋಗ ಬಂದಿರೋದು ಹಿಂಗೆಲ್ಲ ನೋಡಿ ಈ ತರ ಇರುತ್ತೆ. ರೋಗ ಬಂದಿರೋದು ಈ ತರ ಹಿಂಗ ಆಗಿರುತ್ತೆ. ಹಿಂಗೆ ರೋಗ ಬಂದಿರೋದು ಈ ತರ ಆಗಿರುತ್ತೆ. ಹಿಂಗೆ ಈ ತರ ನೋಡ್ರಿ, ಇಲ್ಲೆಲ್ಲ ಇದೆ, ಇದೆಲ್ಲ ಇದೆ ನೋಡ್ರಿ. ಈ ತರ ರೋಗ ಬಂದ್ರೆ ಈ ತರ ಆಗಿರುತ್ತೆ. ಅದಕ್ಕೆ ನೀಟಾಗಿ ಹಿಂಗೆ ಕ್ಲೀನ್ ಮಾಡ್ಕೊಂಡು ಗೆಡ್ಡೆನ ಕ್ಲೀನ್ ಮಾಡ್ಕೊಂಡು ಈ ತರ ಹಿಂಗೆ ಕ್ಲೀನಾಗಿ ಹಿಂಗೆ ಎಳೆದ್ಬಿಟ್ಟು ನೀಟಾಗಿ ಸವರಿಬಿಟ್ಟು ಹಾಕಿದ್ರೆ ಕಂಟ್ರೋಲ್ ಆಗುತ್ತೆ. ಅದರಿಂದ ಮತ್ತೆ ಕಾಂಡ ಇಷ್ಟುದ್ದ ಇರುತ್ತಾ, ಕಾಂಡ ಇತ್ತು ಮತ್ತೆ ಇದನ್ನು ಯಾವ ತರ ಕ್ಲೀನ್ ಮಾಡಿ ತೋರಿಸ್ತೀವಿ ನೋಡಿ. ಈ ತರ ಹಿಂಗೆ ಕೊಚ್ಚಬೇಕು. ಹಿಂಗೆ ಈ ತರ ಒಟ್ಟು ಬೇರೆನು ಹಿಂಗೆ ಕೊಚ್ಚಾಕ್ಬೇಕು. ಹಿಂಗೆ ಬೇರೆ ಇಷ್ಟು ಕಾಂಡ ಬಿಟ್ಟರು ಸಾಕಿದ. ಇದು ಬೇರೆ ಇದ್ರು ಸಾಕು. ಇಷ್ಟು ಬೇರೆ ಇದ್ರು ಸಾಕು. ಇಷ್ಟು ಬೇರೆ ಇದ್ರೆ ನೀಟಾಗಿ ಹುಟ್ಟುತ್ತೆ. ಸಾಕು, ಸ್ವಲ್ಪ ಇದ್ರು ಸಾಕು ಬೇರೆಗಳು. ಅದೇ ಉದ್ದ ಬೇಡ ಅಂತ. ಉದ್ದ ಬೇಡ. ಇಷ್ಟಿಂದ ಹಿಂಗೆ ಕೊಚ್ಕೊಂಡು ನೀಟಾಗಿ ಕಾಂಡ ಹಿಂಗೆ ಕತ್ತರಿಸ್ಬೇಕು. ಇಷ್ಟಕ್ಕೆ ಇಷ್ಟು 2 ಅಡಿಗೆ 1 ಅಡಿ ಕತ್ತರಿಸ್ಬೇಕು. ಎಷ್ಟು 1 ಅಡಿ 1.5 ಅಡಿ? 1 ಅಡಿಯಿಂದ 1.5 ಅಡಿ ಕತ್ತರಿಸ್ಬೇಕು. ಕತ್ತರಿಸ್ಕೊಂಡು ನೀಟಾಗಿ ಗುಂಡಿ ತೆಗೆದು ಈಗ ಕತ್ತರಿಸಿ ನೆಡ್ಬೇಕು ಅಂತೀರಾ ನೀವು? ಕತ್ತರಿಸಿ ನೆಡ್ಬೇಕು. ಕತ್ತರಿಸಿ ನೆಡ್ದೋದ್ರೆ ಚೆನ್ನಾಗಿ ಹುಟ್ಟಲ್ವಾ? ಏನಕ್ಕೆ ಕತ್ತರಿಸಿ ನೆಡೋದ್ರಿಂದ ಅನುಕೂಲ. ಸುಮ್ಮನೆ ಇದು ಇಷ್ಟುದ್ದ ಇರುತ್ತಾ, ಇಷ್ಟುದ್ದ ಮತ್ತೆ ಅದು ಡೆವಲಪ್ಮೆಂಟ್ ಆಗಲ್ಲ. ಕತ್ತರಿಸಿ ನೆಟ್ಟಿದ್ರೆ ಗೆಡ್ಡೆ ದಪ್ಪ, ಕಾಂಡ ದಪ್ಪ ಆಗುತ್ತೆ. ಇಲ್ಲಿ ಕಾಂಡ ದಪ್ಪ ಆಗಿದ್ರೆ ಸುಳಿ ಹೊಡೆಯುತ್ತೆ ನೀಟಾಗಿ. ಇಲ್ಲಿ ಮತ್ತೆ ಹೊಸ ಸುಳಿ ಹೊಡೆಯುತ್ತಲ್ಲ, ಹೊಸ ಸುಳಿ ಹೊಡೆಯುತ್ತೆ ನೀಟಾಗಿ. ಹೊಸ ಸುಳಿ ಹೊಡೆಯೋದ್ರಿಂದ ಒಂದ್ ಸ್ವಲ್ಪ ಗೊಬ್ಬರ ಮಣ್ಣು ಎಲ್ಲಾನು ಹಾಕ್ಬಿಟ್ಟು ಅದ್ರ ಗುಂಡಿ ಹೊಡಿ ಕೂರಿಸ್ಬಿಟ್ಟು ಹಾಕ್ಬೇಕು. ಗೊಬ್ಬರ ಮಣ್ಣೆಲ್ಲ ನೀಟಾಗಿ ಒಂದೂವರೆ ಅಡಿಯಿಂದ 2 ಅಡಿ ಗುಂಡಿ ತೆಗಿಬೇಕು. 1 ಅಡಿ 1.5 ಅಡಿ 1.5 ಅಡಿ 2 ಅಡಿ ಗುಂಡಿ ತೆಗೆದು ನೀಟಾಗಿ ಕೂರಿಸಿದ್ರೆ ನೀಟಾಗಿ ಕಾಂಡ ಬರುತ್ತೆ. ಮತ್ತೆ ಇಲ್ಲಿ ಸುಳಿ ಹೊಡೆಯುತ್ತೆ. ಈ ಸುಳಿ ಹೊಡೆದು ಹೊಸ ದಪ್ಪ ಬರುತ್ತೆ. ದಪ್ಪ ಹೊಡೆದ ಇದು ಕಾಂಡ ದಪ್ಪಾತ ಹೋಗುತ್ತೆ ನೀಟಾಗಿ. ಇದು ಸೇಮ್ ಬರುತ್ತೆ. ಇದು ಚಿಕ್ಕದು, ಇದು ದೊಡ್ಡದು. ಈಗ ಚಿಕ್ಕದ್ರ ಹಾಕೋದ್ರಿಂದ ಏನು ಅನುಕೂಲ, ದೊಡ್ಡದು ಹಾಕೋದ್ರಿಂದ ಏನು ಅನುಕೂಲ? ಇದು ಒಂದ್ ಸ್ವಲ್ಪ ಚೆನ್ನಾಗಿ ಸುಳಿ ಮೋಪ ಬರುತ್ತೆ. ಯಾವುದು? ಇದು ದೊಡ್ಡದು. ಇದು ಚಿಕ್ಕದು. ಇದು ಸ್ವಲ್ಪ ಚೆನ್ನಾಗಿ ಪೌಷ್ಟಿಕಾಂಶ ಗೊಬ್ಬರ ನೀಟಾಗಿ ಕೊಟ್ರೆ ಇದು ದಪ್ಪ ಆಗುತ್ತೆ. ಇದು ಕಾಂಡ ದಪ್ಪ ಆಗುತ್ತೆ. ಇದು ದಪ್ಪ ಆಗುತ್ತೆ. ನೀಟಾಗಿ ಹಿಂಗೆ ವಾಶ್ ಮಾಡ್ಬೇಕು. ಎಲ್ಲ ನೀಟಾಗಿ ಹಿಂಗೆ ವಾಶ್ ಮಾಡ್ಕೊಂಡು ಹಾಕ್ಬೇಕು. ನೀಟಾಗಿ ಬೇರೆಲ್ಲ ಕತ್ತರಿಸ್ಬಿಟ್ಟು ಇದು ಕೂರಿಸಿದ್ರಿ. ಈ ಥರ ಹಿಂಗೆ ಕೂರಿಸಿದ್ರಿ ಚೆನ್ನಾಗಿ. ಇಷ್ಟು ಮುಚ್ಚಾಕ್ಬೇಕು. ಮಣ್ಣ ಒಂದು ಅರ್ಧ ಅಡಿ ಗುಂಡಿ ತೆಗೆದು ಮುಚ್ಚಾಕ್ಬೇಕು. 1 ಅಡಿ ಗುಂಡಿ ತೆಗಿಬೇಕು. ಒಂದು ಅರ್ಧ ಅಡಿ ಮುಚ್ಚಬೇಕು. ಅರ್ಧ ಅಡಿ ಮುಚ್ಚಿದ್ರೆ ನೀಟಾಗಿ ಕಾಂಡ ದಪ್ಪ ಆಗುತ್ತೆ. ದಪ್ಪತ್ತ ಮೇಲೆ ಸುಳಿ ಹೊಡ್ಕೊಂಡು ದಪ್ಪಾಗಿ ಡೆವಲಪ್ಮೆಂಟ್ ಆಗುತ್ತೆ ಗಿಡ ನೀಟಾಗಿ. ಮತ್ತೆ ತಿಂಗಳಿಗೆ 2 ತಿಂಗಳಿಗೆ ಒಂದ್ಸರಿ ಗೊಬ್ಬರ ಹಾಕ್ಬೇಕು. ತಿಂಗಳಿಗೆ ರೈತಮ್ಮ ಅಂದ್ರೆ ಇಲ್ಲಿ ತಿಳಿಸ್ಕೊಂಡ್ರಲ್ಲ, ಇಲ್ಲಿ ಹೊಲ್ದ ಹತ್ರ ನಾವು ಈಗ ನೀಟಾಗಿ ಎಲ್ಲ ಕಟ್ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ತಗೊಂಡೋಗಿ ನಮ್ಮ ಜಮೀನು ಹತ್ರ ಯಾವ ಥರ ನೆಡೋದು ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿ ಕೊಡೋ ಜವಾಬ್ದಾರಿ. ನಮಸ್ಕಾರ ರೈತಮ್ಮ. ಈಗ ನಮ್ಮ ಜಮೀನು ಹತ್ರ ಬಂದಿದ್ದೀವಿ. ಯಾವ್ಯಾವ ಥರ ಗುಂಡಿ ತೆಗೆಯೋದು ಎಲ್ಲನೂ ಇಲ್ಲಿ
ನೋಡಿ ನೋಡಿ ಯಾವ ಥರ ತೆಗಿತೀವಿ ಅನ್ನೋದು. ಮಿನಿಮಮ್ ಅಂದ್ರೂ ಈ ಕಡೆ ಹಿಂಗೆ ಸುತ್ತ 1.5 ಅಡಿ ತೆಗಿಲೇಬೇಕು ನಾವು. ಬಾಳೆ ನೆಡ್ತೀನಿ ಅಂದರೆ 1.5 ಅಡಿ ತೆಗ್ದಷ್ಟು ಒಳ್ಳೇದೇ. ಒಂದು ಗಾದೆ ಮಾತೇ ಐತೆ. ಹಾಂ ಹೇಳಿ, ಹೆಂಗೆ ಗಾದೆ ಮಾತಾ? ಬಾಳೆ ಬಗ್ದಾಕು ತೆಂಗ ತೇಲಾಕು. ಅದು ಗಾದೆ ಮಾತೇ ಐತಲ್ವಾ? ಅದೇ ಮಾತು. ಹ್ಞೂ. ಬಾಳೆ ಬಗ್ದಾಕು ತೆಂಗ ತೇಲಾಕು. ಎಷ್ಟು ಆಳಕ್ಕೆ ಹೋಗುತ್ತೆ ಬಾಳೆ? 1.5 ಅಡಿಯಿಂದ 2 ಅಡಿ ಬೇಕು ಬಾಳೆ ಗುಂಡಿ ತೆಗಿಯೋಕ್ಕೆ. 1.5 ಅಡಿ. ಮೇಲ್ಗಡೆ ಇದ್ರೆ ಏನಾಗುತ್ತೆ ಅಂತ? ಮೇಲ್ಗಡೆ ಬೇರೆಲ್ಲ ಮೇಲಕ್ಕೆ ಬರ್ತವೆ. ಮತ್ತೆ ಗಾಳಿ ಬೀಸ್ದಾಗ ವೇಟ್ ಆದ್ರೆ ಬಿದೋಯ್ತವೆ ಅಂತ. ಬಿದೋತವೆ. ಹ್ಮ್. ಆಮೇಲೆ ಗೊಬ್ಬರ ಹಾಕ್ಬೇಕು. ಯಾವ ಥರ ಹಾಕೋದೊಂದಿಗೆ A to Z ಹೇಳ್ಕೊಡ್ತೀನಿ ನೋಡಿ. ಈಗ ಇದು ನಮ್ಮದೇ ತಿಪ್ಪೆ ಗೊಬ್ಬರದ್ದು, ನಮ್ಮ ಹಸಿಂದೆ ಗೊಬ್ಬರ ಹಾಕ್ಬೇಕು. ನಾಟಿ ಗೊಬ್ಬರ. ಮಿನಿಮಮ್ ಆದ್ರೂ ಅರ್ಧ ಗುಂಡಿ ಮುಚ್ಚಬೇಕು. ಮುಚ್ಚಾಕ್ಬೇಕು ಅರ್ಧ ಗುಂಡಿ ನೋಡಿ. ಈ ಥರ ಅರ್ಧ ಗುಂಡಿ ಮುಚ್ಕೊಂಡು ಮುಚ್ಚಿ ನೋಡಿ ಯಾವ ಥರ ಗೊಬ್ಬರ ಇದೆ ಅಂತ. ಪ್ಯೂರ್ ನಾಟಿ ಗೊಬ್ಬರ. ನಾಟಿ ಗೊಬ್ಬರ. ಹ್ಞೂ. ಈಗ ಯಾವ ಥರ ಹಾಕೋದಂಗೆ ತೋರಿಸು. ಈ ಥರ ಹಿಂಗೆ ಗೊಬ್ಬರ ಹಾಕಿ 1.5 ಅಡಿ ಗುಂಡಿ ತೆಗೆದು, ಗುಂಡಿ ಇಷ್ಟಾಗಲ್ಲ ತೆಗೆದು 1.5 ಅಡಿ ಗುಂಡಿ ತೆಗೆದು ಗೊಬ್ಬರ ಹಾಕಿ ಆಮೇಲೆ ಬಾಳೆ ಹಿಂಗೆ ಹಾಕ್ಬೇಕು. ಬಾಳೆ ಹಿಂಗೆ ಹಾಕಿ ಮಣ್ಣು ಮುಚ್ಚಬೇಕು. ಮುಚ್ಚಿ ನೀಟಾಗಿ ತುಣಿಬೇಕು ಬಿಗ್ಗೆಗೆ. ಬಿಗ್ಗೆಗೆ ನೀಟಾಗಿ ತುಣ್ಕೊಂಡು ಇಷ್ಟಾಗಲ್ಲ. ಮತ್ತೆ ಗುಂಡಿ ಇರ್ಬೇಕು ಮತ್ತೆ ನೀರು ಹಾಕಕ್ಕೆ ಗೊಬ್ಬರ ಹಾಕಕ್ಕೆ ಗೊಬ್ಬರ ನೀರು ಹಾಕಕ್ಕೆ ಇಷ್ಟಾಗಲ್ಲ ಗುಂಡಿ ಇರ್ಬೇಕು. ಮತ್ತೆ ಎಷ್ಟು ಬಿಗ್ಗೆಗಿರುತ್ತೆ ಅಷ್ಟೇ ಬೇರೆ ಬಿಗ್ಗೆ ಕುತ್ಕೊಳ್ಳುತ್ತೆ ಅಂತ. ಈಗ ಇದು ಎಷ್ಟು ಸೊಸೆ ಹಾಕಿರೋದಪ್ಪ ಇದಕ್ಕೆಲ್ಲ? ಇಲ್ಲಿ 100 ಸೊಸೆ ಹಾಕಿದೀವಿ. 100. ಏನು ಉದ್ದೇಶಕ್ಕೋಸ್ಕರ ಹಾಕ್ತಿರೋದು ಬಾಳೆ? ಈಗ ತೋಟಗಳು ಚೆನ್ನಾಗಿ ಇಳುವರಿ ಬರುತ್ತೆ. ತೋಟಗಳು ಚೆನ್ನಾಗಿ ನೀರು ಬಿಡ್ತಾ ಇರ್ತೀವಿ. ಬಾಳೆಗೋಸ್ಕರ ನೀರು ಬಿಡ್ತಾ ಇರ್ತೀವಿ. ತೋಟಗಳು ಚೆನ್ನಾಗಿವೆ, ಫಸಲು ಚೆನ್ನಾಗಿ ಬರುತ್ತೆ. ತೋಟಗಳಿಗೆ ತೆಂಗಿನ ಮರಗಳಿಗೆ ಫಸಲುಗಳು ಚೆನ್ನಾಗಿ. ಈಗ ತೆಂಗಿನ ಮರಗಳಲ್ಲಿ ಎಷ್ಟು ವರ್ಷ ಅವು? ಇವು 4 ವರ್ಷದಿಂದ 5 ವರ್ಷ. 4 ವರ್ಷ. ನೀವು ಈಗ 9 ಸ್ಟಾರ್ಟ್ ಆಯ್ತಾವಲ್ವಾ? ಈಗ 9 ಸ್ಟಾರ್ಟ್ ಆಗ್ತಾವೆ. 4 ವರ್ಷದಿಂದ 5 ವರ್ಷ. ಅಲ್ಲ ಈ ಕಡೆ ಎಲ್ಲ ನೆಟ್ಗೆ ಬರ್ತಾ ಇದೀವಿ ಅಲ್ವಾ ಅಪ್ಪಾಜಿ? ಇದು ಎಷ್ಟು ವರ್ಷ? 1 ವರ್ಷದ ಬೆಳೆ ಅಲ್ವಾ ಇದು? 1 ವರ್ಷ 12 ತಿಂಗಳು. 12 ತಿಂಗಳು. 12 ತಿಂಗಳು ಬೆಳೆ. ಇದು ಯಾವ ಮಂತ್ ಹಾಕಿದ್ರೆ ಆಲ್ಮೋಸ್ಟ್ ರೇಟ್ ಸಿಗ್ಬೋದು? ರೇಟ್ ಆ ಮಂತ್ ಈ ಮಂತ್ ಅಂತ ಹೇಳಂಗಿಲ್ಲ. ರೇಟ್ ಯಾವ ಹಬ್ಬ ಸೀಸನ್ಗೆ ಒಳ್ಳೆ ರೇಟ್ ಸಿಗುತ್ತೆ ಅಂತ. ಜೂನ್ ಜುಲೈಗೆ ಮಾರ್ಚ್ರಿಂದ ರೇಟ್ ಸಿಗುತ್ತೆ ಬಾಳೆ. ಬಾಳೆ ಮಾರ್ಚಿಂದ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಈಗ ನಾವೀಗ ಜನವರಿ 1 ಅಲ್ವಾ ಆಗ್ತಿರೋದು? ಇವಾಗ ಹಾಕಿದ್ರೆ ನಮ್ಗೆ ಯಾವಾಗ ಇಳುವರಿ ಸಿಗ್ಬೋದು ನಿರೀಕ್ಷೆ ಇದೆ? ಮುಂದೆ ಮಾರ್ಚಿಗೆ ಬರುತ್ತೆ. ಮುಂದಿನ ವರ್ಷ ಮಾರ್ಚಿಗೆ ಬರುತ್ತೆ. ರೈತ ಬಂದರೆ ತಿಳ್ಕೊಂಡ್ರಲ್ಲ ಯಾವ್ಯಾವ ಟೈಮಿಗೆ ಹಾಕಿರೋ ಒಳ್ಳೇದು ಬಾಳೆನ, ಮತ್ತು ಯಾವ ಥರ ಹಾಕ್ಬೇಕು, ಗೊಬ್ಬರ ಯಾವ ಥರ ಹಾಕ್ಬೇಕು, ಮತ್ತು ಎಷ್ಟೇ ಅಡಿ ಹಾಕಿರೋದು ಅದನ್ನೊಂಚೂರು ಹೇಳ್ಬಿಡಿ. 6 ಅಡಿಯಿಂದ 6 ಅಡಿ. ಎಷ್ಟು? 6 ರಿಂದ 6. 6 ರಿಂದ 6. ಹಿಂಗೆ 6 ಪ್ಲಸ್ ಹಿಂಗೆ 6. ಇಲ್ಲಿ ನೋಡ್ತಿದ್ರಲ್ಲ, ಇಲ್ಲಿ ಹಿಂಗೂ 6 ಐತೆ, ಮತ್ತು ಹಂಗೂ 6 ಐತೆ. ಟೋಟಲ್ ಸುತ್ತ 6 ಅಡಿ 6 ಅಡಿ. ಏನಕ್ಕಂದ್ರೆ 6 ಅಡಿ 6 ಅಡಿ ಮಾಡ್ತಿರೋದು ಅಂದರೆ ನೀಟಾಗಿ ಎಷ್ಟು ಬಾಳಿಗೆ ಎಷ್ಟು ಗಾಳಿ ಬೀಸುತ್ತೆ ಮತ್ತು ಗಾಳಿ ಬೆಳಕು ಎಷ್ಟು ಬೀಳುತ್ತೆ ಅಷ್ಟು ಒಳ್ಳೆಯದು. ಯಾವುದೇ ಬೆಳೆ ಆಗಿದ್ರೂ ಸಹ ಅಷ್ಟೇ. ಹಿಂಗೆ ಬಾಳೆ ಅಂತ ಅಲ್ಲ, ಯಾವುದೇ ಥರದ ಬೆಳೆ ಆದ್ರೂ ಎಷ್ಟು ನೀಟಾಗಿ ಗಾಳಿ ಬೆಳಕು ಎಲ್ಲ ಯಾವ ಥರ ಆಗುತ್ತೆ ಎಲ್ಲನೂ ಮೇನ್ ಇರೋದೇ ಗಾಳಿ ಬೆಳಕಲ್ಲೇ. ಈಗ ನೋಡ್ಕೊಂಡ್ರಲ್ಲ ಯಾವ್ಯಾವ ಥರ ಬೆಳೆ ಮಾಡಬೇಕು. ಇದು ಬಾಳೆ ವಿಶೇಷ ಅಡಿ ಹಾಕ್ಬೇಕು. ಆಲ್ಮೋಸ್ಟ್ ನೀವು ಬಾಳೆ ಹಾಕೋದಾದ್ರೆ ಮಿನಿಮಮ್ ಅಂದರೂ 6 ಅಡಿ ಇದ್ದರೆ ಮಾತ್ರ ಆಲ್ಮೋಸ್ಟ್ ಒಳ್ಳೆ ಇಳುವರಿ ತಗೋಬೋದು. ಮತ್ತು ಹೈಯೆಸ್ಟ್ ನೀವು ಹತ್ರ ಹಾಕಿದ್ರೂ ಕಷ್ಟನೇ, ಚೂರು ದೂರ ಇದ್ರೂ ಕಷ್ಟನೇ. ಏನಕ್ಕಪ್ಪ ಅಂದರೆ ಹತ್ರ ಆದಷ್ಟು ನಿಮಗೆ ಇಳುವರಿ ಕಮ್ಮಿ ಆಗುತ್ತೆ. ಅದು ಕಾಯಿ ಸ್ಟೇಜ್ ಬರೋದು 1-2 ಗಿಡದಲ್ಲಿ ಬರೋದು ಒಂದೇ ಒಂದು ಗಿಡದಲ್ಲಿ ಬರುತ್ತೆ. ಹಂಗಾಗಿ ನೋಡಿ ನಮ್ಮ ಸಿಂದೆ ಗೊಬ್ಬರ ಇದೆ, ಅದನ್ನೆಲ್ಲ ಇದಕ್ಕೆ ಇನ್ನೂ ಹಾಕಿಲ್ಲ, ಗೊಬ್ಬರ ಹಾಕಿಲ್ಲ, ಗುಂಡಿ ತೆಗೆದು ಮಾತ್ರ ಇಟ್ಬಿಟ್ಟಿದ್ದೀವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ರೈತ ಬಂದವ್ರೆ. ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡ್ಕೊಳ್ಳಿ.